ಸರ್, ಕೇಂದ್ರ ಸರ್ಕಾರ ಬರ ಪರಿಹಾರದ್ದು 18,000 ಕೋಟಿ ಕೇಳಿದ್ರು. ಇವಾಗ 350 ಕೋಟಿ ಏನೋ ಕೊಟ್ಟಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಸರ್, ಈಗಾಗಲೇ ಇಡೀ ರಾಜ್ಯದಲ್ಲಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ನಮ್ಮ ಎಲ್ಲ ಶಾಸಕರು ಮತ್ತು ಮಂತ್ರಿಗಳು ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದಾರೆ. ಆಮೇಲೆ ಅದ್ರ ವಿರುದ್ಧ ಹೋರಾಟನೂ ಮೊನ್ನೆ ಮಾಡಿದ್ವಿ. ಆದರೆ ಒಂದು ಮಾತನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊನ್ನೆ ಅಶೋಕ್ ಅವರು ಮಾತಾಡ್ತಿದ್ರು, ನಮ್ಮ ಹಿಂದಿನ DCM ಅವರು, BJPಯ ವಿರೋಧ ಪಕ್ಷದ ನಾಯಕರು. ಏನಾಗಿದೆ ನಿಮಗೆ, ನೀವು ₹1 ದುಡ್ಡು ತರೋಕ್ಕಾಗಿಲ್ಲ, ನಾವು ಹೇಳಿದ್ದು ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತಾಡಿದ್ದಾರೆ. ಅವ್ರಿಗೇನು ಓದ್ಕೊಂಡಿರಲಿಲ್ಲ ಗೊತ್ತಿಲ್ಲ ನನಗೆ. ನಾವು ನಿಮ್ಮನ್ನು ಕೇಂದ್ರದವ್ರನ್ನ ದುಡ್ಡು ಕೇಳಿ ಸಾಕಾಯಿತು. ಕೊನೆಗೆ ನಮ್ಮ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟಲ್ಲಿ ನಾವು ಅಪೀಲ್ ಮಾಡಿದ ಮೇಲೆ ಈ ಥರ ನಮಗೆ ಅನ್ಯಾಯ ಆಗ್ತಾಯಿದೆ, ಈ ರಾಜ್ಯದಲ್ಲಿ ನಮಗೆ ಅನ್ಯಾಯ ಆಗ್ತಿದೆ, ಆ ಕಾರಣಕ್ಕೋಸ್ಕರ ನಮಗೆ ಕೇಂದ್ರದಿಂದ ಪರಿಹಾರನೇ ಕೊಟ್ಟಿಲ್ಲ ಅಂತಕ್ಕಂಥ ವಿಚಾರ ಮುಂದಿಟ್ಟಾಗ ಇಮಿಡಿಯೇಟ್ ಸುಪ್ರೀಂ ಕೋರ್ಟ್ನಲ್ಲಿ ನಾವು ಯಾವಾಗ ಅಪೀಲ್ ಮಾಡಿದ್ವಿ ಅದಕ್ಕೆ ನಿರ್ಮಲಾ ಸೀತಾರಾಮನ್ ಅವರು 300 ಚಿಲ್ಲರೆ ಕೋಟಿ ನಮಗೆ ಬಿಡುಗಡೆ ಮಾಡಿದ್ದಾರೆ. ಇದು ಏನೇನಕ್ಕಲ್ಲ, ನಾವು 18,000 ಕೋಟಿ ಬೇಕಾಗಿತ್ತು. ಯಾಕಂದರೆ ಇಂದಿನ ಕೇಂದ್ರದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಗಳು ನಮ್ಮ ರಾಜ್ಯದಲ್ಲಿ ಏನಾದರೂ ಬರ ಏನಾದರೂ ಬಂದರೆ ಕನಿಷ್ಠ 75% ನಾವೇನು ಬೇಡಿಕೆ ಇಡ್ತಾ ಇದ್ವಿ, ಅವರೇ ಕೇಂದ್ರದವರೇ ತಂಡ ಬಂದ್ಬಿಟ್ಟು ಇಲ್ಲಿ ಪರಿಶೀಲನೆ ಮಾಡಿ ಅವರೇ ಒಂದು ವರದಿ ತಯಾರು ಮಾಡಿದ್ದಾರೆ. ಇಲ್ಲಿ 18,000 ಕೋಟಿ ನಷ್ಟ ಆಗಿದೆ ಅಂತಕ್ಕಂಥ ವಿಚಾರ ಅವರೇ ಕೊಟ್ಟಿದ್ದಾರೆ. ಅವರು ಕೊಟ್ಟಿದ್ರಲ್ಲಿ ಕನಿಷ್ಠ 50% ಆದರೂ ಒಂದು 75% ಕೊಡ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಇತ್ತು ನಮ್ಮ ರಾಜ್ಯ ಸರ್ಕಾರಕ್ಕೆ. ಆದರೆ ಅವ್ರು ಕೊಟ್ಟಿದ್ದು 350 ಕೋಟಿ ಅಂದರೆ ನಾವು ಅದರಲ್ಲಿ 1-2% ನಮ್ಮ ಲೆಕ್ಕದಲ್ಲಿ ಇಷ್ಟು ಕೊಟ್ಟಿದ್ದಾರೆ. ನಿಜವಾಗ್ಲೂ ಇದೊಂದು ದೊಡ್ಡ ನಮ್ಮ ರಾಜ್ಯಕ್ಕೆ ಒಂದು ನಷ್ಟ, ಆಮೇಲೆ ರಾಜ್ಯದ ಕನ್ನಡಿಗರಿಗೆ ಮಾಡಿರ್ತಕ್ಕಂಥ ಅಪಮಾನ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಸರ್, ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ಕೋರ್ಟಿಗೆ ಹೋಗಿ ಅನುದಾನಕ್ಕೆ ಕೇಳ್ತಕ್ಕಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗಿದೆ. ಅದೇ ಇವತ್ತು ಇಡೀ ದೇಶದಲ್ಲಿ ಒಕ್ಕೂಟದ ವ್ಯವಸ್ಥೆಯಲ್ಲಿ ನಾವೆಲ್ಲ ಇದ್ದೀವಿ. ಒಕ್ಕೂಟ ವ್ಯವಸ್ಥೆ ಅಂದರೆ ಎಲ್ಲ ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರ ಸೇರಿ ನಾವೆಲ್ಲ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತೀವಿ, ಟ್ಯಾಕ್ಸ್ ನಿಮಗೆ ಕೊಡ್ತೀವಿ, ನಮಗೆ ವಾಪಸ್ ಟ್ಯಾಕ್ಸ್ ಕೊಡಬೇಕು, ಮತ್ತು NDRFನಿಂದ ಬರ್ತಕ್ಕಂಥ ನಿಧಿಯನ್ನು ನೀವು ಕೊಡಬೇಕಂತಕ್ಕಂಥ ವಿಚಾರ ಇದೆ. ಆದರೆ ಒಕ್ಕೂಟದ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥವ್ರಿಗೆ ಅವ್ರು ಕಾಂಗ್ರೆಸ್ಸಲ್ಲಿ ಸರ್ಕಾರ ಇದೆ, ಇಲ್ಲಿ BJP ಸರ್ಕಾರ ಇದೆ, ಇನ್ನೊಂದು JDS ಸರ್ಕಾರ, ಬೇರೆ ಬೇರೆ ಸರ್ಕಾರಗಳು ಇರ್ಬೋದು. ಆದರೆ ಒಕ್ಕೂಟದ ವ್ಯವಸ್ಥೆಯಲ್ಲಿ ನೀವು BJPಗೆ ಮಾತ್ರ ಪ್ರಧಾನಮಂತ್ರಿಗಳಲ್ಲ ಸಾಹೇಬ್ರೆ, ಈ BJP ಮುಖ್ಯಮಂತ್ರಿಗೆ ಮಾತ್ರ ಪ್ರಧಾನಮಂತ್ರಿ ಅಲ್ಲ, ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯಗಳಲ್ಲಿರ್ತಕ್ಕಂಥ ಎಲ್ಲ ಸರ್ಕಾರಗಳಿಗೂ ತಾವು ಪ್ರಧಾನಮಂತ್ರಿ ಆಗಿರ್ತೀರಿ. ಅಂತ ಒಕ್ಕೂಟದ ವ್ಯವಸ್ಥೆಯಲ್ಲಿ ಇರಬೇಕಾದ್ರೆ ಎಲ್ಲರಿಗೂ ಸಮಾನವಾಗಿ ಕೊಡಬೇಕಲ್ಲ ತಾವು. ಅದಕ್ಕೆ ನಾನು ಹೇಳ್ತೀನಿ, ಕೇಂದ್ರದ BJP ಸರ್ಕಾರ ಮಲತಾಯಿ ಧೋರಣೆ ತೋರಿಸ್ತಾ ಇದೆ. ಎಲ್ಲೆಲ್ಲಿ BJP ಹೊರತುಪಡಿಸ ರಾಜ್ಯ ಸರ್ಕಾರಗಳಿದ್ದಾವೆ ಅಲ್ಲೆಲ್ಲರೂ ಇದೇ ಥರ ಮಲತಾಯಿ ಧೋರಣೆ ತೋರಿಸ್ತಾ ಇದ್ದಾರೆ. ಅದಕ್ಕೆ ಈಗಾಗಲೇ ಈ ಒಂದು ಚುನಾವಣೆಯಲ್ಲಿ ಮೊದಲನೇ ಫೇಸ್, ಎರಡನೇ ಫೇಸಲ್ಲಿ ಆಗಲೇ ಗೊತ್ತಾಗಿದೆ. ಅವ್ರಿಗೆ ಈಗಾಗಲೇ ನಮ್ಮ ಅಭಿಮಾನರು ಹೇಳ್ತಾ ಇದ್ದರು ಈ ಒಂದು ಸಭೆಯಲ್ಲಿ, ಅವರಾಗಲೇ 180ಕ್ಕೆ ದಾಟ್ತಿಲ್ಲ ಅಂತೇಳಿ ಗೊತ್ತಾಗಿದೆ ಅಂತಕ್ಕಂಥ ವಿಚಾರ. ಖಂಡಿತ ಇದು ಅವ್ರು ಅದನ್ನು ಅನುಭವಿಸಲೇಬೇಕಾಗುತ್ತೆ, ಅನುಭವಿಸ್ತಾರೆ ಸಹ. ಸರ್, ಪ್ರಜ್ವಲ್ ರೇವಣ್ಣ ಬಗ್ಗೆ ಏನು ಹೇಳ್ತೀರಿ ಸರ್? ಬೇಡ ಸರ್, ಅವ್ರ ಬಗ್ಗೆ ಅಲ್ಲ ಸರ್, ಒಂದು ನಿಮಿಷ ಸರ್, ನಾನು ಹೇಳ್ತೀನಿ, ಇದಿರಲಿ, ರೆಕಾರ್ಡ್ ಮಾಡ್ಕೊಂಡ್ರಿ. ಒಬ್ಬ ಮನುಷ್ಯ ಅದ್ರ ಬಗ್ಗೆ ಮಾತಾಡೋಕ್ಕೆ ಸಹ ನಮಗೆ ನಾಚಿಕೆ ಆಗ್ತಾಯಿದೆ. ಅದು ಅಂಕಿಅಂಶಗಳ ಬಗ್ಗೆ ಕೇಳಿದರೆ ಅಲ್ಲೇನು ನಾನಂತೂ ಏನು ಪರ್ಫೆಕ್ಟ್ ನೋಡಿಲ್ಲ, ಅವ್ರಿವ್ರು ಮಾತಾಡೋದು ಮತ್ತು ಅಲ್ಲಿ ವಾಟ್ಸಪ್ಪು ವಿಡಿಯೋ TVಗಳಲ್ಲಿ ನೋಡ್ತಾ ಇದ್ದೀನಿ. ಅದನ್ನು ಕೇಳಿದರೆ ಅವರು ಏನು ಮನುಷ್ಯರ ಅಂತೇಳಿ ಒಂದು ನನಗೆ ಇದು ಬರ್ತಾಯಿದೆ, ಫೀಲಿಂಗ್ಸ್ ಬರ್ತಾ ಇಲ್ಲ. ಅದಕ್ಕೆ ನಮ್ಮ SIT ಇದನ್ನು ಮಾಡಿದ್ದಾರೆ. ಇವತ್ತು ಲುಕ್ಔಟ್ ನೋಟಿಸ್ ಇಶ್ಯೂ ಮಾಡಿದ್ದಾರೆ ಟುಡೇ. ಯಾಕಂದ್ರೆ ಅವ್ರು 8 ದಿವಸ ಟೈಮ್ ಕೇಳಿದ್ರು, ಅಲ್ಲೇ ವಾಟ್ಸಪ್ಪು ಇದರಲ್ಲಿ ಮತ್ತು ಅವ್ರ ಲಾಯರ್ ಮುಖಾಂತರ ಕೇಳಿದರೆ SITಗೆ, ಆದರೂ ಒಪ್ಪಿಲ್ಲ. ಲುಕ್ಔಟ್ ನೋಟಿಸ್ ಇಶ್ಯೂ ಮಾಡಿದ್ದಾರೆ. ಯಾಕಂದರೆ ಮೊನ್ನೆ ಸಿದ್ದರಾಮಯ್ಯ ಸಾಹೇಬರು 2-3 ಸಾರಿ ಸಭೆಗಳಲ್ಲಿ ಹೇಳ್ತಾಯಿದ್ರು, ಈ ಪ್ರೆಸ್ಸಲ್ಲಿ ಹೇಳ್ತಾಯಿದ್ರು, ನೋಡಿ ನಾವು ಕರೆಕ್ಟ್, ನಾವು ಹಿಡಿತೀವಿ, ರಾಜ್ಯದಲ್ಲಿದ್ದರೆ 5 ನಿಮಿಷ ನಾವು ಅರೆಸ್ಟ್ ಮಾಡ್ತಾಯಿದ್ವಿ, ಎಲ್ಲ ಮಾಡ್ತಾಯಿದ್ವಿ. ಆದರೆ ಅವ್ರು ಹೊರದೇಶಕ್ಕೆ ಹೋಗ್ಬೇಕಾದ್ರೆ ಕೇಂದ್ರ ಸರ್ಕಾರ ಜವಾಬ್ದಾರಿ ಆಗ್ತದೆ. ಅದಕ್ಕೆ ಮೋದಿಯವರಿಗೆ ಒಂದು ಪತ್ರನೂ ಬರೆದಿದ್ದಾರೆ, ಮೋದಿ ಸಾಹೇಬರಿಗೆ, ತಾವು ದಯಮಾಡಿ ನೀವು ಇದ್ರ ಬಗ್ಗೆ ಜವಾಬ್ದಾರಿ ತೊಗೊಂಡು ಅವ್ರನ್ನ ಎಲ್ಲಿದ್ದರೂ ಸಹ ಇಂಟರ್ಪೋಲ್ ಮುಖಾಂತರ ಇಲ್ಲಿ ಕರೆಸಿ, ಕರ್ನಾಟಕಕ್ಕೆ ದೇಶಕ್ಕೆ ಕರೆಸಿ ಅಂತಕ್ಕಂಥ ಮನವಿಯನ್ನು ಸಲ್ಲಿಸಿದ್ದೀವಿ. ಆದರೆ ಈ ವಿಚಾರದಲ್ಲಿ ಅವರೇನು ನನಗೆ 8 ದಿನ ಟೈಮ್ ಬೇಕಂತ ಹೇಳಿದರು, ಅದು ಕೊಟ್ಟಿಲ್ಲ. ಲುಕ್ಔಟ್ ನೋಟಿಸ್ ಇಶ್ಯೂ ಮಾಡಿದ್ದಾರೆ. ಬಹುತೇಕ ನಾಳೆ ಸಂಜೆ ಒಳಗಡೆ ಅವ್ರು ಬಂದು ಹಾಜರಾಗ್ಬೋದು. ಖಂಡಿತ ಸರ್ಕಾರ ಏನಿದೆ, ನಮ್ಮ ಕಾನೂನು ಭಾಳ ಸ್ಟ್ರಾಂಗ್ ಇದೆ. ಕರ್ನಾಟಕದ ಪೊಲೀಸ್ ಸ್ಟ್ರಾಂಗ್ ಇದ್ದಾರೆ, ಕರ್ನಾಟಕ ಕಾನೂನು ಸಹ ಭಾಳ ಸ್ಟ್ರಾಂಗ್ ಇದೆ. 100% ನ್ಯಾಯ ಸಿಗುತ್ತೆ. ಯಾರು ಸಂತ್ರಸ್ತ ಮಹಿಳೆಯರಿದ್ದಾರೋ ಅವರೆಲ್ಲರಿಗೂ ನ್ಯಾಯ ಸಿಗುತ್ತೆ. ಯಾವುದೇ ಮಹಿಳೆಗೆ ಈ ಥರ ಆಗಬಾರ್ದು. ಯಾಕಂದರೆ ಮೋದಿ ಸಾಹೇಬ್ರು ಹೇಳಿದರು, ಬೇಟಿ ಬಚಾವ್ ಬೇಟಿ ಪಡಾವ್, ಮಾಂಗಲ್ಯದ ಬಗ್ಗೆ ಮಾತಾಡ್ತಾರೆ. ಇಲ್ಲಿ ಎಷ್ಟೋ ಜನರು ಪಾಪ
ಎಷ್ಟು ಲೈಂಗಿಕ ದೌರ್ಜನ್ಯ ಆಗಿದೆ ಅದ್ರ ಬಗ್ಗೆ ಯಾರು ಮಾತಾಡ್ತಿಲ್ಲ. ಅಮಿತ್ ಶಾ ಅವ್ರು ಮಾತಾಡ್ತಿಲ್ಲ, ಮೋದಿ ಸಾಹೇಬರು ಮಾತಾಡ್ತಿಲ್ಲ, BJP ನಾಯಕರು ಯಾರು ಮಾತಾಡ್ತಿಲ್ಲ. ಕುಮಾರಸ್ವಾಮಿ ಅವರು ಉಲ್ಟಾ ನಮ್ಮ ಮೇಲೆ ಆಗ್ತಾ ಇದ್ದಾರೆ. ಸನ್ಮಾನ್ಯ HD ಕುಮಾರಸ್ವಾಮಿ ಅವರು 2 ಸಾರಿ ಮುಖ್ಯಮಂತ್ರಿ ಆಗಿದ್ದರು. ಸ್ವಂತ ಮುಖ್ಯಮಂತ್ರಿ ಆಗಿಲ್ಲ, ಒಂದು ಸರಿ ಕಾಂಗ್ರೆಸ್ ಬೆಂಬಲಿತವಾಗಿ ಆಗಿದ್ರು, ಒಂದು ಸರಿ BJP ಬೆಂಬಲಿತವಾಗಿ ಆಗಿದ್ದರು. ಅವ್ರು ಇವತ್ತು ಹೇಳ್ತಾರೆ ಉಲ್ಟಾ ನಮ್ಮ ಮೇಲೆ ಕಾಂಗ್ರೆಸ್ನ ಮೇಲೆ ಗೂಬೆ ಕುಂದಿಸ್ತಾರೆ. ಪೆನ್ ಡ್ರೈವ್ ಇಟ್ಕೊಂಡಿದ್ರು, ಇವಾಗ ಕೊಟ್ಟಿದ್ದಾರೆ ಅಂತೇಳಿ. ನಮಗೆ ಪೆನ್ ಡ್ರೈವ್ ಸಿಕ್ಕಿದ್ರೆ ಒಂದು ದಿವಸ ಎಲೆಕ್ಷನ್ ಮುಂಚೆ ಹಾಕಿ ಕೊಡ್ತಿದ್ವಿ, ಇನ್ನು 15 ದಿವಸ ಎಲೆಕ್ಷನ್ ಮುಂಚೆ ಕೊಡ್ತಾ ಇದ್ವಿ. ಅವರು ದೇವರಾಜೇ ಗೌಡ ಅಂತಕ್ಕಂಥವ್ರು ಹೇಳ್ತಾರೆ ಇಲ್ಲ ನಾನು ಯಾವುದೇ ಅಲ್ಲ ಸಾರಿ ಆ ಸಂತ್ರಸ್ತ ಯಾರು ಕೊಟ್ಟಿರಲ್ಲ ಪೆನ್ ಡ್ರೈವ್, ಒಂದು ಕಾರ್ ಡ್ರೈವರ್ ಹೇಳ್ತಾನೆ ನಾನು ಯಾರಿಗೂ ಕಾರ್ ಡ್ರೈವ್ ಇದನ್ನು ಪೆನ್ ಡ್ರೈವ್ ಕೊಟ್ಟಿಲ್ಲ ಕಾಂಗ್ರೆಸ್ನವರಿಗೆ, ನಾನು ಕೊಟ್ಟಿದ್ದು BJP ಮುಖಂಡ ದೇವರಾಜೇಗೌಡರಿಗೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಇದು ಈ ಪ್ರಜ್ವಲ್ ರೇವಣ್ಣ ಇರ್ತಕ್ಕಂಥ ಮಾಹಿತಿ ನನಗೆ ಗೊತ್ತಿರ್ತಕ್ಕಂಥದ್ದು. ಇಡೀ ಹುಬ್ಳಿ ನೇರ ಪ್ರಕರಣದ ಬಗ್ಗೆ BJP ನಾಯಕರುಗಳು ಯಥೇಚ್ಛವಾಗಿ ಮಾತಾಡಿದರು. ಅದೇ ಪ್ರಜ್ವಲ್ ರೇವಣ್ಣ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಅದು ಈಗ ನೋಡಿ, ಈಗ BJP ಒಂದೇ ಅವ್ರು ಓಟ್ ಬಿಟ್ಟರೆ ಅವ್ರ ತಲೆಯಲ್ಲಿ ಯಾವುದು ಅಭಿವೃದ್ಧಿ ಕಾರ್ಯಗಳಿಲ್ಲ, ಯಾವುದು ಸಮಾಜವನ್ನು ನಿರ್ಮಾಣ ಮಾಡೋದು ಅವ್ರ ತಲೆಯಲ್ಲಿಲ್ಲ, ಸಮಾಜಗಳನ್ನು ಜೋಡಿಸ್ತಕ್ಕಂಥದ್ದು ಅವ್ರ ತಲೆಯಲ್ಲಿಲ್ಲ. ಅವರಿಗೆ ಸಮಾಜ ಮಧ್ಯದಲ್ಲಿ ಜಗಳ ತಂದಿಟ್ಟು ಕೋಮು ಭಾವನೆ ಬಿತ್ತಿ ಓಟನ್ನು ಪಡಿತಕ್ಕಂಥದ್ದೇ ಅವ್ರದ್ದು ಒಂದೇ ಕಾರ್ಯಕ್ರಮ. ಅದು ಬಿಟ್ಟರೆ ನೋ ಅಭಿವೃದ್ಧಿ, ಯಾವುದೇ ಅಭಿವೃದ್ಧಿ ಇಲ್ಲ, ಡೆವಲಪ್ಮೆಂಟ್ ಇಲ್ಲ, ಮತ್ತು ಯಾವುದು ಸಮಾಜ ಸಾಮರಸ್ಯ ಮೂಡಿಸ್ತಕ್ಕಂಥದ್ದು ಯಾವುದಿಲ್ಲ. ಅದಕ್ಕೋಸ್ಕರ ಅದನ್ನು ಮೈಲೇಜ್ ತಗೋಬೇಕು, ಹಿಂದೂ ಮುಸ್ಲಿಂ ಮತ್ತು ಮೈಲೇಜ್ ತಗೋಬೇಕಂತ ಪ್ರಯತ್ನ ಮಾಡಿದ್ರೆ ಆಗಿಲ್ಲ. ಅವ್ರು ಬಂದ್ರಲ್ಲ, ಅವ್ರ ತಂದೆ ತಾಯಿ ಪ್ರಶ್ನೆಯಲ್ಲಿ ಬಂದು ಮಾತಾಡಿದರು, ಅವರೇ ಮಾತಾಡಿದ್ರಲ್ಲ, ನೇಹ ತಂದೆ ತಾಯಿ 100% ನಮ್ಮ ಸರ್ಕಾರ ಇದೆ, ಕಾನೂನಿದೆ, 100% ಆಯಮ್ಮನಿಗೆ ನ್ಯಾಯ ಸಿಗುತ್ತೆ. ಆಯಮ್ಮೇನು ಆತ್ಮಕ್ಕೆ ಅವನಿಗೆ ಪಾಸಿ ಆಗೋವರೆಗೆ ಅವ್ರ ಹೋರಾಟ ಇದೆ, ನಮ್ಮ ಸಹಮತನೂ ಇದೆ.